ಬಡವನಿಗೆ ಸಿಗಬೇಕಾದ ಆಯ್ಕೆಯನ್ನ ನೀವು ಕಿತ್ಕೊಂಡಿದ್ದೀರಿ. ವೆರಿ ಇಂಟ್ರೆಸ್ಟಿಂಗ್. ಯಾರಿಗೆ ಹೇಳ್ತಾ ಇದ್ದಾರೆ, ಯಾರು ಹೇಳ್ತಾ ಇದ್ದಾರೆ, ಯಾವ ಕಾರಣಕ್ಕೆ ಈ ಮಾತು ಉದ್ಭವಿಸ್ತಾ ಇದೆ, ಬನ್ನಿ ನೋಡೋಣ. ಬಡವನಿಗೆ ಸಿಗಬೇಕಾದ ಆಯ್ಕೆಯನ್ನ ನೀವು ಕಿತ್ತುಕೊಂಡಿದ್ದೀರಿ. ಸುಮಾ ಸಾಹುಕಾರ್ಗೆ ಹೈಕೋರ್ಟ್ ನ್ಯಾಯಪೀಠ ಫುಲ್ ತರಾಟೆ ತೆಗೆದುಕೊಂಡಿದೆ. ನಿಮ್ಗೆ ನೆನಪಿದೆ, ಇದನ್ನು ಹೇಳಿದ ತಕ್ಷಣ ನೆನಪಾಗಬೇಕು ನಿಮಗೆ KPSC ಅಂತ. KPSCಯ ಪ್ರತಿ ನೇಮಕವೂ ಕೂಡ ವಿವಾದಗಳಿಂದ ಕೂಡಿದೆ. ಅಕ್ಷರಶಃ ನಿಜ. ಆದಾಯ ಪ್ರಮಾಣ ಪತ್ರದಲ್ಲಿ ಸುಳ್ಳು ಮಾಹಿತಿ ನೀಡಿದ್ದೀರಿ. ಇದು ಮೇಲ್ನೋಟಕ್ಕೆ ವಂಚನೆ ಅನ್ನೋದು ತಿಳಿತಾ ಇದೆ. ಅಫ್ಕೋರ್ಸ್ ಇಟ್ ಈಸ್ ವಂಚನೆ, ಇಟ್ ಈಸ್ ಫ್ರಾಡ್, ಇದು ಮೋಸ, ಇಟ್ ಈಸ್ ಚೀಟಿಂಗ್. ಬಡವರ ಆಯ್ಕೆಗಳನ್ನು ನೀವು ಅಕ್ರಮವಾಗಿ ಕಸಿದಿದ್ದೀರಿ. ಸುಮಾ ಸಾಹುಕಾರ್ಗೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದ ಪೀಠ ತೀವ್ರ ತರಾಟೆಗೆ ತೆಗೆದುಕೊಂಡಿದೆ. ಈ ಬೆನ್ನಲ್ಲೇ ಅರ್ಜಿ ಹಿಂಪಡೆದಿದ್ದಾರೆ ಸುಮಾ ಸಾಹುಕಾರ್. ನೆನಪಿದೆಯಲ್ಲ ಏನಾಗಿತ್ತು ಅಂಥೇಳಿ, ಅವರ ತಂದೆ ಯಾವ ರೀತಿ ಸಹಾಯ ಮಾಡಿದ್ರು ಅಂಥೇಳಿ. ತಮ್ಮ ವಿರುದ್ಧದ ಕೇಸ್ ರದ್ದು ಕೋರಿ ಸುಮಾ ಸಾಹುಕಾರ್ ಇಲ್ಲಿ ಅರ್ಜಿ ಹಾಕಿದ್ರು. ವಿಧಾನಸೌಧ ಠಾಣೆಯಲ್ಲಿ FIR ದಾಖಲಾಗಿತ್ತು. ಅದೆಲ್ಲವನ್ನು ಕೂಡ ನಾವು ಗಮನಿಸಬಹುದು. ಎಸ್, ಇದರ ಒಂಚೂರು ಹಿನ್ನೆಲೆ ಕೂಡ ನಾವು ನೋಡ್ತಾ ಹೋಗೋಣ. ಸಾಹುಕಾರ್ ಮಗಳು ಸುಮಾ ಅಕ್ರಮ. KPSC ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ್ ಅವ್ರ ಮೇಲೆ ಒಂದು ದೊಡ್ಡ ಆಪಾದನೆ ಬರುತ್ತೆ. ಇವರು ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ಹೇಳಿ. ಇಬ್ಬರು ಮಕ್ಕಳಿಗೆ ಸರ್ಕಾರಿ ಉದ್ಯೋಗ ಕೊಡಿಸಿದ್ದಾರಂತೆ. ಹಿಂಗೆ ಯಾವ ಆಧಾರದ ಮೇಲೆ? ಆದಾಯ ಪ್ರಮಾಣ ಪತ್ರದಲ್ಲಿ ನಕಲಿ ಮಾಹಿತಿ ಉಲ್ಲೇಖ ಆಗಿದೆ, ಸುಳ್ಳು ಮಾಹಿತಿ ಉಲ್ಲೇಖ ಆಗಿದೆ, ಡುಪ್ಲಿಕೇಟ್ ಮಾಹಿತಿ ಇಲ್ಲಿ ಸಿಕ್ಕಿದೆ. ತಂದೆ ಸಂವಿಧಾನಬದ್ಧ ಜವಾಬ್ದಾರಿಯುತ ಹುದ್ದೆಯಲ್ಲಿದ್ದರೂ ಕೂಡ ತಂದೆಯ ವಾರ್ಷಿಕ ಆದಾಯ ಎಷ್ಟು ಗೊತ್ತೇನೋ? ನಿಜಕ್ಕೂ ಕೂಡ ಸುಮಾರು 48 ಲಕ್ಷ ರೀ. ಆದರೂ ಆದಾಯ ಪ್ರಮಾಣ ಪತ್ರದಲ್ಲಿ ತೋರಿಸಿರೋದು ಎಷ್ಟು ಗೊತ್ತಾ? ಎಷ್ಟು ಹೇಳಿ? ಕೇವಲ 40,000 ರೂಪಾಯಿ. ಎಷ್ಟಕ್ಕೆ? ವರ್ಷಕ್ಕೆ. ಅವ್ರಿಗೆ ಬರ್ತಾ ಇದ್ದಿದ್ದು 48 ಲಕ್ಷ. 48 ಲಕ್ಷ ಇಲ್ಲಿ 40,000 ಎಲ್ಲಿರಿ? 2020 ಮಾರ್ಚ್ 4 ಪ್ರಮಾಣ ಪತ್ರ ಸಲ್ಲಿಸ್ತಾರೆ ಸುಮಾ. ಆದರೆ 2019 ಆಯೋಗದ ಸದಸ್ಯರಾಗಿರ್ತಾರೆ ತಂದೆ ಶಿವಶಂಕರಪ್ಪ. ನಿಜ, ಮಕ್ಕಳು ಚೆನ್ನಾಗಿರ್ಬೇಕು. ಆದರೆ ಒಂದು ಹುದ್ದೆಯಲ್ಲಿದ್ದಾಗ, ಜವಾಬ್ದಾರಿ ಇದ್ದಾಗ ಬರೀ ನಿಮ್ಮ ರಕ್ತದಿಂದ ಹುಟ್ಟಿದ ಮಕ್ಕಳು ಮಾತ್ರ ನಿಮ್ಮ ಮಕ್ಕಳಲ್ಲ ಶಿವಶಂಕರಪ್ಪ ಸರ್. ಸಮಾಜದಲ್ಲಿರೋರೆಲ್ಲರೂ ಕೂಡ ನಮ್ಮ ಮಕ್ಕಳೇ ಅನ್ನುವ ಪರಿಭಾವನೆ ಇರಬೇಕು. ಆ ಪಿತೃವಾತ್ಸಲ್ಯ ಮಾತೃವಾತ್ಸಲ್ಯ ಇರಬೇಕು. ಅದನ್ನು ಮರ್ತು ಬಿಟ್ರಲ್ಲ ಅನ್ನೋದು ಸದ್ಯದ ಸಮಾಚಾರ. ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಕೋರ್ಟ್ ಕರೆಸ್ಪಾಂಡೆಂಟ್ ಅರುಣ್ ಕುಮಾರ್ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಅರುಣ್, ಈ ದುರ್ಬಲರ ನಡುವೆ, ಸಬಲರ ನಡುವೆ, ಬಲಾಢ್ಯರ ನಡುವೆ, ಬಡವರ ನಡುವೆ ಬಹಳ ಎಷ್ಟು ತಾರತಮ್ಯ ಆಗ್ತಾ ಇದೆ. ಒಂದೆಲ್ಲ ಪೀಕ್ ಅಲ್ಲಿ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಸದ್ಯದ ಈ ಚಳವಳಿಗಳನ್ನು ನೋಡಿದಾಗ ಈ ವಿಚಾರ ಕೂಡ ಬಹಳ ಮುನ್ನೆಲೆಗೆ ಬಂದಂತೆ ಕಾಣ್ತಾ ಇದೆ. ಎಸ್, ಈಗ ಕೋರ್ಟ್ ಏನು ತರಾಟೆಗೆ ತೆಗೆದುಕೊಂಡಿದೆ, ಇದರ ಟೇಕ್ ಅವೇ ಲೆಸನ್ ಏನು ಅಂತೀರಿ ಅರುಣ್? ರಾಘವ್ ಸೂರ್ಯ, ಏನಂದ್ರೆ ಇವತ್ತು ಹೈಕೋರ್ಟ್ ಒಂದು ನಾಗಪ್ರಸನ್ನ ಪೀಠದಲ್ಲಿ ಒಂದು ಸುಮಾ ಸಾಹುಕಾರ್ ಸಲ್ಲಿಸಿದ್ದಂತಹ ಅರ್ಜಿ ವಿಚಾರಣೆಗೆ ಬಂದಿತ್ತು. ಅಂದ್ರೆ ತಮ್ಮ ವಿರುದ್ಧ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಒಂದು FIR ದಾಖಲಾಗಿತ್ತು. ಅಂದ್ರೆ ಏನು 3B ಕೋಟಾದ ಅಡಿಯಲ್ಲಿ ಒಂದು ಕೈಗಾರಿಕಾ ವಿಸ್ತರಣಾಧಿಕಾರಿಯ ಒಂದು ಅಧಿಕಾರಿಯ ಹುದ್ದೆಗೆ ಏನು ಅವ್ರು ಆಯ್ಕೆ ಆಗಿದ್ರು. ಸೊ ಅದನ್ನ ಪ್ರಶ್ನೆ ಮಾಡಿಬಿಟ್ಟು ಕೆಲವೊಂದಷ್ಟು ಅಭ್ಯರ್ಥಿಗಳು ಮತ್ತೆ ಆಕಾಂಕ್ಷಿಗಳು ಏನಿರ್ತಾರೆ, ಸೊ ಅವರು ಒಂದು ವಿಧಾನಸೌಧ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಟ್ಟಿದ್ರು. ಅಂದ್ರೆ ಇನ್ಫ್ಯಾಕ್ಟ್ ದೂರನ್ನ ಅವ್ರು KPSCಗೆ ಕೊಟ್ಟಿದ್ರು. KPSC ಸೆಕ್ರೆಟರಿ ಅವರು ಅವರು ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು. ಆ ದೂರಲ್ಲಿ FIR ಸಹ ದಾಖಲಾಗಿತ್ತು. ಇದನ್ನ ಪ್ರಶ್ನೆ ಮಾಡಿ ಇವತ್ತು ಅವರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಈ ಒಂದು ಅರ್ಜಿ ವಿಚಾರಣೆ ಮೇಲೆ ನಾಗಪ್ರಸನ್ನ ಅವ್ರ ಪೀಠನ ಏನೊಂದು ತರಾಟೆಗೆ ತೆಗೆದುಕೊಂಡಿರುವಂತ, ಅಂದ್ರೆ ನೀವೇ ಇಷ್ಟು ಲೋ ಲೆವೆಲ್ ಆಗಿ ಇನ್ಕಮ್ ಅನ್ನ ತೋರಿಸಿದ್ರೆ ಮತ್ತೆ ಬೇರೆಯವರು ಏನಾಗ್ಬೇಕು? ಅದು ಸಹ ನೀವು ವರ್ಷಕ್ಕೆ ಸುಮಾರು 30ರಿಂದ 40 ಲಕ್ಷದಷ್ಟು ಆದಾಯ ಇರುತ್ತೆ. ಆದ್ರೆ ನೀವು ತೋರಿಸಿರುವಂತದ್ದು ಕೇವಲ ಒಂದು ಆದಾಯ ಪ್ರಮಾಣ ಪತ್ರದಲ್ಲಿ 40,000 ತೋರಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಾಗಪ್ರಸನ್ನ ಪೀಠ ಸಹ ಒಂದು ಅರ್ಜಿನ ವಿಚಾರಣೆ ಸಂದರ್ಭದಲ್ಲಿ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಇದೊಂದು ಮೇಲ್ನೋಟಕ್ಕೆ ವಂಚನೆ ಎಂದು ತಿಳಿಯುತ್ತದೆ ಅಂತ ಸಹ ಅವ್ರು ಹೇಳಿರುವಂತದ್ದು. KPSC ಪ್ರತಿ ನೇಮಕವು ವಿವಾದಗಳಿಂದ ಕೂಡಿರುತ್ತೆ. ಜೊತೆಗೇನಂದ್ರೆ ಬಡವನಿಗೆ ಸಿಗಬೇಕಾದ ಆಯ್ಕೆಯನ್ನೇ ನೀವು ಕಿತ್ಕೊಂಡಿದ್ದೀರಿ ಅನ್ನೋದು ಸಹ ಇವತ್ತು ಹೈಕೋರ್ಟ್ ಮೆನ್ಷನ್ ಅನ್ನ ಮಾಡಿರುವಂತದ್ದು. ಜೊತೆಗೇನಂದ್ರೆ ಅವರು FIR ಅನ್ನ ರದ್ದು ಕೋರಿ ಒಂದು
ಅರ್ಜಿಯನ್ನ ಹಾಕೊಂಡಿದ್ರು. ಈ ಒಂದು ಸಂದರ್ಭದಲ್ಲಿ ನಾವು ಅರ್ಜಿಯನ್ನ ವಜಾ ಮಾಡ್ಬೇಕಾ ಅಥವಾ ನೀವೇ ಅರ್ಜಿಯನ್ನ ವಾಪಸ್ ತಗೊಂತೀರಾ ಅಂತಾನು ಸಹ ಇವತ್ತು ಹೈಕೋರ್ಟ್ ಓರಲ್ ಆಗಿ ಕೇಳಿರುವಂತದ್ದು. ಆಗ ಏನು ಸುಮಾ ಸಾವ್ಕಾರ್ ಪರವಾಗಿ ಹಿರಿಯ ವಕೀಲರಾದಂತ ಏನು ಅರುಣ್ ಶಮ್ ಅವರು ಹಾಜರಾಗಿದ್ರು. ಇವರೇ ಈ ಸಂದರ್ಭದಲ್ಲಿ ನಾವು ಪರೀಕ್ಷೆಯನ್ನ ಯಾರು ಭಾಗವಹಿಸಿದಂತೆ ಸಹ ತಡೆದಿಲ್ಲ, ಆದ್ರೆ ಒಂದು ಏನು ಹೈಕೋರ್ಟ್ಗೆ ಏನು ಈಗ ಅವರ ಪುತ್ರಿ ಸಲ್ಲಿಸಿದಂತ ಏನೊಂದು ಅರ್ಜಿ ಏನಿತ್ತು ಅದರಲ್ಲಿ ಏನು ಅವರು ಮೆನ್ಷನ್ ಮಾಡಿರ್ತಾರೆ, ನಾವು ಯಾವುದೇ ರೀತಿಯಂತ ಒಂದು ಅಕ್ರಮದಲ್ಲಿ ಭಾಗಿಯಾಗಿಲ್ಲ, ಸುಮ್ಮನೆ ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಅಂದ್ರೆ ಹೈಕೋರ್ಟ್ಗೆ ಸಲ್ಲಿಸಿದಂತ ಮೆಮೋದಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿದ್ರು. ಆದ್ರೆ SPP BN ಜಗದೀಶ್ ಏನಿದ್ದಾರೆ ಅವರು ಹೇಳಿರುವಂತದ್ದು ಈಗಾಗಲೇ ಇದರ ಬಗ್ಗೆ ತನಿಖೆ ಸಹ ಆರಂಭವಾಗಿದೆ. ಈಗಾಗಲೇ ಅವ್ರಿಗೆ ಏನೋ ಒಂದು ನಿರೀಕ್ಷಣಾ ಜಾಮೀನು ಸಿಕ್ಕಿರೋದ್ರಿಂದ, ಜೊತೆಗೆ ಏನಂದ್ರೆ ನಾವು ನೋಟಿಸ್ ಅನ್ನ ಕೊಟ್ಟು ಅವರನ್ನ ವಿಚಾರಣೆ ಮಾಡ್ತಾ ಇದೀವಿ. ಮತ್ತೆ ಇದ್ರ ಜೊತೆಗೆ ಈ ಒಂದು ಈ ಒಂದು ಅಕ್ರಮದಲ್ಲಿ ಅಂದ್ರೆ ಇವ್ರಿಗೆ ಏನು ಜಾಸ್ತಿ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಕೊಟ್ಟಂತ ತಹಸೀಲ್ದಾರ್ ಯಾರಿದ್ದಾರೆ ಕಲಬುರ್ಗಿ ಮುರುಗದರು, ಸೊ ಅವ್ರಿಗೂ ಸಹ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಯನ್ನ ಮಾಡ್ತಾ ಇದ್ವಿ ಅಂತಾನು ಸಹ SPP ಜಗದೀಶ್ ಅವರು ಹೈಕೋರ್ಟ್ಗೆ ಮಾಹಿತಿಯನ್ನ ಕೊಟ್ಟರು. ಈ ವೇಳೆ ನಾವು ರಿಜೆಕ್ಟ್ ಮಾಡಿದ್ರೆ ಮತ್ತೆ ಅವ್ರು ಯಾವುದೇ ರೀತಿಯಂತ ಒಂದು ಆಪ್ಷನ್ಸ್ ಇರೋದಿಲ್ಲ ಮತ್ತೆ ಹೈಕೋರ್ಟ್ಗೆ ಬರೋದಕ್ಕೆ. ಹಾಗಾಗಿ ಆ ಅರ್ಜಿಯನ್ನ ಖುದ್ದು ಏನು ಸುಮಾ ಸಾವ್ಕಾರ್ ಪರ ವಕೀಲರಾದಂತ ಏನು ಅರುಣ್ ಶಮ್ ಏನಿದ್ದಾರೆ, ಸೊ ಅವರೇ ವಾಪಸ್ಸನ್ನ ಪಡ್ಕೊಂಡಿದ್ರು. ಮತ್ತೆ ಅವ್ರಿಗೆ ಮುಂದಿನ ಚಾರ್ಜ್ ಶೀಟ್ ಫ್ರೇಮ್ ಆದ್ಮೇಲೆ ಮತ್ತೆ ಹೈಕೋರ್ಟ್ಗೆ ಏನೋ ಇದನ್ನ ಪ್ರಶ್ನೆ ಮಾಡಿ ಮೆಟ್ಲೇರಕ್ಕೆ ಒಂದು ಲಿಬರ್ಟಿಯನ್ನ ಕೊಟ್ಟು ಅರ್ಜಿ ಇವತ್ತು ವಿಚಾರಣೆ ಇತ್ಯರ್ಥವನ್ನ ಪಡಿಸಿರುವಂತದ್ದು. ರಾಘವ್ ಸೂರ್ಯ. ಗಾಟ್ ಇಟ್. ಥ್ಯಾಂಕ್ ಯು ಅರುಣ್. ಒಟ್ಟಿನಲ್ಲಿ ವಿಚಾರ ಇಷ್ಟೇ ರೀ, ಇನ್ನು ಮುಂದೆ ಎಲ್ಲ ತುಂಬ ತಾರತಮ್ಯ ಎಲ್ಲ ನಡೆಯೋದಿಲ್ಲ ಅನ್ನೋದು ಮಾತ್ರ ಪಕ್ಕ.